ಪಾಸ್ ಆದ. ನಾನು ಕೂಡ ಕಾಲೇಜಿಗೆ ಜಾಯ್ನ್ ಆದೆ. ಡೇ 07 ಫಾರ್ಮಿಂಗ್ ಲಾಗ್. ಇವತ್ತು ನಮ್ಮೂರಲ್ಲಿ ಆವರ್ಸರ್ ಬಂದಿದ್ರು. ನಾನು ಅದೇ ಟೈಮಲ್ಲಿ ಹೋದೆ. ಈ ಲಾಗ್ ಸ್ಟಾರ್ಟ್ ಮಾಡಿರಕ್ಕೋ ಅದಕ್ಕೂ ಕರೆಕ್ಟ್ ಸೂಟ್ ಅನ್ಕೊಳ್ಳಿ. ಆಮೇಲೆ ನೋಡ್ತಿದ್ದೆ ಏನ್ ಮಾಡ್ತಿದ್ದಾರೆ ಅಂತ. ಅವ್ರು ನೋಡಿದ್ರೆ ಅವನ ಕೈಯಲ್ಲೇ ಆಡ್ತಿದ್ದಾರೆ. ಯಪ್ಪ ಹೋಗೋ ಮಾರೆ. ಅದೇ ನಾವ್ ನೋಡಿದ್ರೆ 1 ಕಿಲೋಮೀಟರ್ ದೂರ ಹೋಗ್ತೀವಿ. ಅವರು ಒಂದ್ ಲೈನ್ ಹೇಳಿದ್ರು, ಅವನ್ನ ತುಳಿದ್ರೆ ಮಾತ್ರ ಕಡಿಯೋದು. ಕರೆಕ್ಟ್ ಅಲ್ವಾ? ಅವನ್ನ ಅಪ್ಪಿ ತಪ್ಪಿ ತುಳಿದ್ರೆ ಮಾತ್ರನೇ ಕಡಿಯೋದು, ಇಲ್ಲ ಅಂದ್ರೆ ಕಡ್ದಿರೋದು ಹಿಸ್ಟ್ರಿಲೇ ಇಲ್ಲ. ಈ ಮಳೆಗಾಲ ಸ್ಟಾರ್ಟ್ ಆದ್ಮೇಲಂತೂ ಯಾರ ತಗಿ ಕಲ್ಟಿವೇಟರ್ ಹಾಕು, ಪಾಟ್ ತಗಿ ಪಾಟ್ ಮುಚ್ಚು, ಬರೀ ಇದೇ ಆಗೋಯ್ತು. ಬಟ್ ಎನಿವೇ ಮಾಡ್ಲೇಬೇಕು. ಹೊಲಕ್ ಹೋಗ್ಬೇಕು ಅಂತ ನೀರ್ನ ತಗೊಂಡ್ ಬಂದು ನೋಡಿದ್ರೆ ಗೊತ್ತಲ್ಲ, ನಾವು ಡಬ್ ಮಾಡೋದಲ್ಲಿ ಎಕ್ಸ್ಪರ್ಟ್. ಡಬ್ನ ಮಾಡಿ ಹಂಗೆ ಲೆಗ್ನ ಚೇಂಜ್ ಮಾಡ್ಕೊಂಡು ಹೊಲಕ್ ಹೋದ್ರು ನಮ್ ಬಾಸ್. ಈಗ ಪಾಯಿಂಟಿಗೆ ಬರ್ತೀನಿ. ನಾನೇನ್ ಕಾಲೇಜಿಗೆ ಹೋಗಿಲ್ಲ, ನಮ್ದೊಂದು ಬ್ಲಾಕ್ ಟೈಗರ್ ಇದೆ, ಅದನ್ನ ಅಡ್ಮಿಷನ್ ಮಾಡ್ಸಕ್ ಹೋಗಿದ್ದು. ಇವಂದು ಪಾಸ್ಬುಕ್ ನೋಡಿದ್ರೆ ಗೊತ್ತಾಗುತ್ತೆ ಇವನು ಎಂತ ರ್ಯಾಂಕ್ ಸ್ಟೂಡೆಂಟು ಅಂತ. ಹಂಗೆ ಅಡ್ಮಿಷನ್ ಎಲ್ಲ ಮುಗಿಸ್ಕೊಂಡು ನಮ್ ಡ್ಯೂಟಿಗೆ ನಾನ್ ಲಾಗಿನ್. ಹೋಗ್ಬೇಕಾದ್ರೆ ಕೋಳಿ ಎಲ್ಲೋ ಕೂಗ್ತಿದ್ಯ ಅಂತ ನೋಡ್ತಿದ್ದೀನಿ. ಅದು ನೋಡಿದ್ರೆ ಈ ಮಳೆ ಪಿಚ್ಚು ಯಾರ ಕೈಯಲ್ಲೋ ಇದೆ ಗುರು. ಅರ್ಧ ಗಂಟೆ ಮಳೆ ಬರುತ್ತೆ, ಅರ್ಧ ಗಂಟೆ ಬಿಸಿಲು ಬರುತ್ತೆ. ಅದ್ ಹೆಂಗ್ ಗುರು ಸಾಧ್ಯ? ನಾನು ಹಾಲ್ ಕರಿಬೇಕಾರ ಅಂತೂ ಮೇಲಿಂದ ಆಶೀರ್ವಾದ, ಮೇಲಿಂದ ಆಶೀರ್ವಾದ, ಆಶೀರ್ವಾದ ಮೇಲಿಂದ ಆಶೀರ್ವಾದ. ಈ ಮಳೆಗೆ ಅಷ್ಟೊಂದು ಇಷ್ಟನಾ ನಾನು ಅಂದ್ರೆ? ಇವತ್ತಿಗಿಷ್ಟೇ, ಸಿಗುವ ನಾಳೆ. ಬಾಯ್ ಬಾಯ್.